ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ವೀಕ್ಷಕರೇ, ಜೂನ್ ತಿಂಗಳಿಗೆ ನಾವು ಕಾಲಿಟ್ಟಿರುವಂಥದ್ದು. ಜೂನ್ ತಿಂಗಳ ಪ್ರಾರಂಭದ ಒಂದು ಮೊದಲನೇ ದಿನ ಇವತ್ತು. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಹಿಂದಿನ ಸಂಚಿಕೆಯಲ್ಲಿ ನಾವು ಜೂನ್ ತಿಂಗಳ ಮಾಸ ಭವಿಷ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಷ ರಾಶಿಯಿಂದ ಹಿಡಿದು ಸಿಂಹ ರಾಶಿಯವರೆಗೆ ನಾವು ತಿಳಿದುಕೊಂಡಿದ್ವಿ. ಆದರೆ ಈಗ ನಾವು ಮೀನ ರಾಶಿಯವರು ತುಂಬ ಕೊನೆಯಲ್ಲಿ ಬರುತ್ತೆ ಅಥವಾ ಕುಂಭರಾಶಿ ತುಂಬ ಕೊನೆಯಲ್ಲಿ ಬರುತ್ತೆ ಅನ್ನೋಂಥ ನಿಟ್ಟಿನಲ್ಲಿ ಈಗ ನಾವು ರಿವರ್ಸ್ ವೈಸ್ ಹೋಗ್ತಾ ಇದ್ದೀವಿ. ಮೀನ ರಾಶಿಯಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಮೀನ ರಾಶಿಯವರಿಗೆ ಜೂನ್ ತಿಂಗಳು ಯಾವ ರೀತಿಯಾದಂತಹ ಲಾಭದಾಯಕವಾಗಿದೆ, ಎಷ್ಟು ನಷ್ಟ ಉಂಟಾಗುತ್ತೆ, ಜೊತೆಗೆ ಏನು ಕೆಲಸಗಳು, ಹಾಗೆ ನೀವು ಮಾಡ್ಕೊಳ್ಬೇಕಾಗಿರುವಂಥ ಪರಿಹಾರ ಭಾಗಗಳು ಏನು ಅಂತ ಹೇಳಿ ನೋಡ್ತಾ ಹೋಗೋಣ. ಇವತ್ತಿನ ಸಂಚಿಕೆಯನ್ನು ಮೀನರಾಶಿಯವರು ಮಿಸ್ ಮಾಡಲೇಬೇಡಿ. ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಸಹ ತಿಳಿಯೋಣ. ಮೊದಲನೇದಾಗಿ ಈ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಗುರೂಜಿಗಳು ಸ್ಟುಡಿಯೋದಲ್ಲಿದ್ದಾರೆ. ಅವರನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷ್ಯರು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಷ ರಾಹುವೇ ಕೇತುವೇ ನಮಃ. ಗುರುಜಿ, ಈಗ ಮೀನ ರಾಶಿಯವರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೂನ್ ತಿಂಗಳು ಪ್ರಾರಂಭ ಆಗಿದೆ. ಈ ತಿಂಗಳು ಜೂನ್ ತಿಂಗಳಿನಲ್ಲಿ ಆಗ್ತಾ ಇರ್ತಕ್ಕಂಥ ಪ್ರಮುಖ ನವಗ್ರಹ ಗೋಚಾರಗಳು ಯಾವ ರೀತಿಯಾಗಿ ಜರುಗ್ತಾ ಇದೆ, ಅದರ ಒಂದು ಆಧಾರದ ಮೇಲೆ ಮೀನ ರಾಶಿಯವರಿಗೆ ರಾಶಿಫಲ ಏನಿದೆ ಮತ್ತು ಪ್ರಮುಖ ಆಚರಣೆಗಳು ಅಂತ ಹೇಳಿ ಏನೇನೆಲ್ಲ ಜರುಗ್ತಾ ಇದೆ ಗುರುಜಿ? ನೋಡಿ, ಮೊದಲೇದಾಗಿ ತಾವು ಹೇಳ್ದಂಗೆ ಕೊನೆಯ ರಾಶಿ ಅಂತ ಸ್ವಲ್ಪ ನಿಧಾನ ಬರ್ತಿತ್ತು. ಅದಕ್ಕೆ ಮೀನ ರಾಶಿಯವರಿಗೆ ಸ್ವಲ್ಪ ಬೇಗ ಇವತ್ತಿನ ದಿನದಲ್ಲಿ 1ನೇ ತಾರೀಕೆ ಸಿಗಲಿ ಅಂತ ಪ್ರೆಡಿಕ್ಷನ್ಸ್ನ ತಿಳಿಸ್ತಾ ಇದ್ದೀವಿ. ಯಾಕಂದರೆ ಮೀನ ರಾಶಿಯವರಿಗೆ ಗೋಚಾರದಲ್ಲೇ ಅದ್ಭುತವಾಗಿರುವಂಥದ್ದು, ಮೊದಲೇದಾಗಿ ಮಾಸಿಕ ಫಲದಲ್ಲಿ ರಾಶಾಧಿಪತಿಯ ಗೋಚಾರ ಆಗಿ ಗುರುಬಲ ಪೂರ್ಣ ಪ್ರಮಾಣದಲ್ಲಿ ನಾಳಿನ ದಿನ ಗುರು ಗೋಚಾರವಾಗ್ತಿದೆ. ತುಂಬ ಖುಷಿ ವಿಚಾರ. ಇದರಿಂದ ಪೂರ್ಣ ಪ್ರಮಾಣದ ಗುರುಬಲ ಇಷ್ಟು ದಿನ ಮೀನ ರಾಶಿಯವರು 7.5 ಶನಿಯ ಪ್ರಭಾವದಿಂದ ಏನಿದ್ರು ಅದರಿಂದ ಅದಂತೂ ಕಂಟಿನ್ಯೂ ಇರುತ್ತೆ. ಆದರೆ ಗುರುಬಲ ಪೂರ್ಣ ಪ್ರಮಾಣದಲ್ಲಿ ಪ್ರಾಪ್ತಿಯಾಗುತ್ತೆ. ಇನ್ನು ಶನೇಶ್ವರ ಭಗವಾನರು 7.5 ಶನಿಗೆ ಏನು ನೀವು ಕೊನೆಯ ತಿಂಗಳಲ್ಲಿ ಏನೋ ಒಂದು ಪರಿಹಾರ ಮಾಡ್ಕೊತಾ ಇದ್ದೀರೋ ಅದರ ಸಂಬಂಧಪಟ್ಟ ಹಾಗೆ ಶನಿ ಶಾಂತಿ ಆಗಿರ್ಬೋದು, ಶನೀಶ್ವರ ಗ್ರಹಕ್ಕೆ ಒಂದು ದೇವಸ್ಥಾನಕ್ಕೆ ಹೋಗುವಂಥದ್ದು, ಶನಿ ಚಾಲಿಸ ಇಡುವಂಥದ್ದು, ಅದನ್ನು ಹಾಗೆ ಮುಂದುವರಿಸಿ ಅದು ಗೋಚಾರದಲ್ಲಿ ಶನೇಶ್ವರ ಗ್ರಹ ಅದೇ ರೀತಿ ಇರುತ್ತೆ. ತೃತೀಯ ಅಷ್ಟಮಾಧಿಪತಿಯಾದ ಶುಕ್ರ ಗ್ರಹರು 8ನೇ ತಾರೀಕು ನಂತರ ನಿಮ್ಮ ರಾಶಾಧಿಪತಿ ಅಂದರೆ ಮೀನರಾಶಿಯವರ ರಾಶಾಧಿಪತಿ ಗುರು ಭಗವಾನರೊಟ್ಟಿಗೆ ಪಂಚಮ ಸ್ಥಾನದಲ್ಲಿ ಗೋಚಾರವಾಗ್ತಿರುವಂಥದ್ದು. ಅಲ್ಲಿಗೆ ಪೂರ್ಣ ಪ್ರಮಾಣದಲ್ಲಿ ಒಂದು ಗುರುಬಲ ಮತ್ತು ಶುಕ್ರಬಲ ಎರಡೂ ಮೀನರಾಶಿಯವರಿಗೆ ಗೋಚಾರದಲ್ಲಿ ಸಿಗ್ತಾ ಇರುವಂಥದ್ದು. ಮತ್ತು ಇಲ್ಲಿ ಷಷ್ಠ್ಯಾಧಿಪತಿ ಮತ್ತು ಮಿತ್ರ ಗ್ರಹ ಆದ ಸೂರ್ಯ ಗ್ರಹರು ಕೂಡ 15ನೇ ತಾರೀಕು ನಂತರ ಸುಖ ಭಾವದಲ್ಲಿ ಚತುರ್ಥ ಭಾವದಲ್ಲಿ ಗೋಚಾರವಾಗ್ತಿದ್ದಾರೆ. ಮತ್ತು ಜೂನ್ 20ನೇ ತಾರೀಕು ನಂತರ ದ್ವಿತೀಯ ಭಾಗ್ಯಾಧಿಪತಿಯಾದ ಮಂಗಳ ಗ್ರಹರು ಕೂಡ ದ್ವಿತೀಯ ಸ್ಥಾನದಿಂದ ತೃತೀಯ ಸ್ಥಾನಕ್ಕೆ ಗೋಚರವಾಗ್ತಿರುವಂಥದ್ದು. ಇನ್ನು ತುಂಬ ವಿಶೇಷವಾಗಿ ಚತುರ್ಥ ಮತ್ತು ಸಪ್ತಮಾಧಿಪತಿಯಾದ ಬುಧ ಗ್ರಹರು 22ನೇ ತಾರೀಕು ನಂತರ ಇದು ಕೂಡ ಪಂಚಮ ಭಾವಕ್ಕೆ ಗೋಚರ ಆಗ್ತಿರುವಂಥದ್ದು. ಅಲ್ಲಿಗೆ ಗುರು ರಾಶಾಧಿಪತಿ ಗುರು ಮತ್ತು ಶುಕ್ರ ಜೊತೆಗಿನಲ್ಲಿ ಬುಧ ಇಲ್ಲಿ ತ್ರಿಗ್ರಹ ಯೋಗ ಪಂಚಮ ಸ್ಥಾನದಲ್ಲಿ 22ನೇ ತಾರೀಕು ನಂತರ ಜರುಗ್ತಾ ಇದೆ. ಈ ರೀತಿ ವಿಶೇಷವಾಗಿ ನವಗ್ರಹಗಳಲ್ಲಿ ರಾಶಾಧಿಪತಿಯಾದ ಗುರು ಭಗವಾನರು ಮಂಗಳ ಶುಕ್ರ ಬುಧ ಹಾಗೂ ಸೂರ್ಯ ಚಂದ್ರ ಗೋಚಾರದಲ್ಲಿ ಮೀನರಾಶಿಯವರಿಗೆ ಜರುಗಿದರೆ, ಉಳಿದಂತೆ ಸಾಮಾನ್ಯವಾಗಿ ಶನೇಶ್ವರರು ಮತ್ತು ರಾಹು ಕೇತುವಿನ ಒಂದು ಹಿಂದಿನ ತಿಂಗಳಿನಲ್ಲಿ ಗೋಚಾರ ಹೇಗಿತ್ತು ಅದೇ ರೀತಿ ಮುಂದುವರಿತಾ ಇದೆ. ಇನ್ನು ಆಚರಣೆ ಭಾಗವಾಗಿ ತಾವು ಕೇಳಿದಂಗೆ ಈ ಮಾಸದಲ್ಲಿ 15ನೇ ತಾರೀಕು ನಂತರ ವಿಶೇಷವಾದ ಈ ಒಂದು ಅಧಿಕ ಜ್ಯೇಷ್ಠ ಮಾಸದ ಅಮಾವಾಸ್ಯೆ ಜರುಗ್ತಾ ಇರುವಂಥದ್ದು. ಆ ದಿನ ವಿಶೇಷವಾಗಿ ಅಮಾವಾಸ್ಯೆಗೆ ಸಂಬಂಧಪಟ್ಟಂಥ ಆಚರಣೆಗಳು, ಪೂಜಾ ಕೈಂಕರ್ಯಗಳು ಏನು ಮಾಡ್ತಾ ಇದ್ದೀವಿ ಅದನ್ನು ಮಾಡಿಕೊಂಡ್ರೆ ತುಂಬ ಶ್ರೇಷ್ಠವಾಗಿರುತ್ತೆ. ಜೂನ್ 21ನೇ ತಾರೀಕಿನಂದು ವಿಶೇಷವಾಗಿ ನಮ್ಮ ಪತಂಜಲಿ ಋಷಿ ಮುನಿಗಳು ಕಂಡುಹಿಡಿದಿರುವಂತಹ ಯೋಗ ದಿನಾಚರಣೆ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜರುಗ್ತಾ ಇರುವಂಥದ್ದು. ಆ ದಿನ ವಿಶೇಷವಾಗಿ ಸೂರ್ಯ ನಮಸ್ಕಾರ ಮಾಡುವಂಥದ್ದು, ನವಗ್ರಹಗಳ ಕೃಪೆಗೆ ಒಳಗಾಗುವಂಥದ್ದು, ಅದರಿಂದ ಪೂರ್ಣವಾಗಿರುವಂಥ ಆರೋಗ್ಯ ಕೂಡ ಹೆಚ್ಚಾಗಿ ಪಡೆದುಕೊಳ್ಳುವಂಥದ್ದು. ಇನ್ನು ಕೊನೆಯದಾಗಿ 27ನೇ ತಾರೀಕು ಶನೇಶ್ವರರ ಒಂದು ಪ್ರದೋಷ 27ನೇ ತಾರೀಕು ಜರುಗ್ತಾ ಇದೆ. ಜೂನ್ 27ಕ್ಕೆ ಆವತ್ತಿನ ದಿನ ಶಿವನ ಆರಾಧನೆ ಮಾಡುವಂಥದ್ದು, ವಿಶೇಷವಾಗಿ ನಂದಿಗೆ ಅಭಿಷೇಕ ಮಾಡಿ ಶನೇಶ್ವರರ ದರ್ಶನ ಮಾಡುವಂಥದ್ದು ಶ್ರೇಷ್ಠವಾಗಿರುವಂಥದ್ದು. ಈ ರೀತಿ ನವಗ್ರಹಗಳ ಗೋಚಾರ ಮತ್ತು ಆಚರಣೆ ವಿಚಾರದಲ್ಲಿ ಜೂನ್ ತಿಂಗಳಲ್ಲಿ ವಿಶೇಷವಾಗಿ ಮೀನ ರಾಶಿಯವರಿಗೆ ಜರುಗ್ತಾ ಇದೆ. ಗುರುಜಿ, ಇನ್ನು ನೀವು ತಿಳಿಸಿರುವಂಥ ನವಗ್ರಹಗಳ ಗೋಚರ ಹೇಗಾಗ್ತಾ ಇದೆ ಅದನ್ನು ವಿಸ್ತೃತವಾಗಿ ನೋಡ್ತಾ ಹೋಗೋದಾದರೆ ಅದರ ಪ್ರಭಾವ ಮೀನರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ಹೇಗೆ ಬೀರ್ತಾ ಇದೆ ಗುರುಜಿ? ನೋಡಿ, ಗುರು ಭಗವಾನರ ಪಂಚಮ ಭಾವದಲ್ಲಿ ಬರುವಂಥದ್ದು ವಿಶೇಷ ಗೋಚಾರ. ಪಂಚಮ ಅಂದರೆ ಪೂರ್ವ ಪುಣ್ಯ ಸ್ಥಾನ, ಸಂತಾನ ಭಾವ ಅಂತ ಹೇಳ್ತೀವಿ. ಅತ್ಯಂತ ಶ್ರೇಷ್ಠಕರ ಉಚ್ಚ ಗುರುವಿನ ಬಲ ನಿಮಗೆ ಸಿಗುವಂಥದ್ದು. ಗುರು ಪಂಚಮ ಭಾವದಲ್ಲಿದ್ದಾಗ ಅಲ್ಲಿಂದ 9ನೇ ಮನೆಗೆ ದೃಷ್ಟಿ ನೋಡೋದ್ರಿಂದ ತುಂಬ ಶುಭವಾಗುತ್ತೆ. 9ನೇ ದೃಷ್ಟಿ ನಿಮ್ಮ ಮೀನರಾಶಿಯವರ ಮೇಲೆ ಬೀರೋದ್ರಿಂದ ಗುರು ಭಾಗ್ಯದಿಂದ, ಗುರು ಹಿರಿಯರ ಆಶೀರ್ವಾದದಿಂದ, ತಂದೆಯ ಭಾಗ್ಯದಿಂದ ತುಂಬ ಒಳ್ಳೆಯ ಅನುಕೂಲ ಲಭಿಸುತ್ತೆ. ನಿಮ್ಮ ರಾಶಿಯವರಿಗೆ
ಕೆಲಸದಲ್ಲಿ ಹೆಚ್ಚಿನ ಒಂದು ಏಳಿಗೆ ಸಿಗುವಂಥದ್ದು, ಹೆಚ್ಚಿನ ಸಹಕಾರ ಸಿಗುವಂಥದ್ದು, ಹೆಚ್ಚಿನ ಮಾನ್ಯತೆ ಸಿಗುವಂಥದ್ದು, ಗುರು ಬದಲಾವಣೆಯಿಂದ ಇದೆಲ್ಲ ಸಕಲ ಒಂದು ಸೌಲಭ್ಯ ಕೂಡ ದೊರಕುತ್ತೆ. ಸಂತಾನಾಪೇಕ್ಷಿತ ದಂಪತಿಗಳಲ್ಲಿ ಜೂನ್ ತಿಂಗಳಲ್ಲಿ ಉತ್ತಮ ಮಾಸ. ಹಾಗೆ ಉಳಿದಿರುವ ಗೋಚಾರದಲ್ಲಿ 3 ಪ್ರಮುಖ ಗ್ರಹಗಳು ಗುರು, ಶುಕ್ರ, ಬುಧ ಕೂಡ ಇಲ್ಲಿ ಒಂದು ಪಂಚಮ ಭಾವದಲ್ಲಿರೋದ್ರಿಂದ ಹೆಚ್ಚಿನ ಅನುಕೂಲತೆಗಳು ಆಗ್ತಿದೆ. ಏನು ಹೆಚ್ಚಿನ ಅನುಕೂಲತೆ ಅಂದರೆ ಗುರು, ಬುಧ, ಶುಕ್ರನ ಸಂಯೋಗದಿಂದ ಕರ್ಕ ರಾಶಿಯಲ್ಲಿ ಆಗ್ತಾ ಇರೋದ್ರಿಂದ ತುಂಬ ವಿಶೇಷವಾಗಿ ಮೀನರಾಶಿಯ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಹೋಟೆಲ್ ಉದ್ಯಮದಲ್ಲಿ ಇರ್ತಾರೋ ಅವರಿಗೆ ತುಂಬ ಶುಭವಾದ ಮಾಸ. ಎಷ್ಟೇ ಅಡಚಣೆಗಳಿದ್ರು ಬಂದರೂ ಅದನ್ನು ಎಲ್ಲನೂ ನೀಗಿ ಆ ಹೋಟೆಲ್ ಉದ್ಯಮದಲ್ಲಿ ಇವರು ಶೈನ್ ಆಗ್ತಾರೆ. ಇದು ತುಂಬ ಒಳ್ಳೆಯ ಬೆಳವಣಿಗೆ ಮೀನರಾಶಿಯವರ ವಿಚಾರವಾಗಿ ಅಂತ ಹೇಳ್ತೀವಿ. ಮತ್ತು ಒಂದೇ ಮನೆಯಲ್ಲಿ ದೈವಗುರು ಬೃಹಸ್ಪತಿ ಹಾಗೂ ಹಸುರಗುರು ಶುಕ್ರ ಭಗವಾನರು ಕೂಡ ಇರುವಂಥದ್ದು ವಿಶೇಷ. ಅದು ಪೂರ್ವ ಪುಣ್ಯ ಸ್ಥಾನದಲ್ಲಿ ಪಂಚಮ ಭಾವದಲ್ಲಿ ಇರೋದ್ರಿಂದ ಯಾವುದೇ ಒಂದು ದೊಡ್ಡ ಕೆಲಸಕ್ಕೆ ಜೂನ್ ತಿಂಗಳಲ್ಲಿ ಮೀನರಾಶಿಯವರು ಕೈ ಹಾಕಿದರೆ ಅದನ್ನು ಸಂಪೂರ್ಣಗೊಳಿಸ್ತೀರಾ. ಮತ್ತು ಮೀನರಾಶಿಯವರು ಯಾವುದೇ ಒಂದು ಹಳೆಯ ಕೆಲಸ ಸ್ಟ್ರಕ್ ಆಗಿದೆ, ವರ್ಷಾನುಗಟ್ಲೆಯಿಂದ ಇದೆ, ತಿಂಗಳಾನುಗಟ್ಲೆಯಿಂದ ಇದೆ, ಮುಗಿತಾ ಇಲ್ಲ ಅಂತಂದರೆ ದೈವಾನುಗ್ರಹದಿಂದ ಈ ಒಂದು ತಿಂಗಳಲ್ಲಿ ಆ ಕೆಲಸ ಕೂಡ ಮುಗಿಯುತ್ತೆ. ಇದು ವಿಶೇಷ. ಅದರ ಜೊತೆ ಅದೃಷ್ಟ ಅನ್ನೋದು ನಿಮ್ಮ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಹುಡ್ಕೊಂಬರ್ತಾ ಇದೆ. ಯಾವುದೇ ಅದೃಷ್ಟ ಹುಡ್ಕೊಂಬಂದಾಗ ಅದನ್ನು ಸ್ವೀಕಾರ ಮಾಡಿದ್ರೆ ನಿಮಗೆ ಬೇಗ ಕೆಲಸ ಕೈಗೂಡುತ್ತೆ. ಮತ್ತು ಯಾವುದೇ ವ್ಯಕ್ತಿಗೆ ಈ ಗುರುಬಲ ಆಗಲಿ ಶುಕ್ರಬಲ ಆಗಿ ಬಂದಾಗ ಕೂಡ ಫಲಗಳು ಒಳ್ಳೆಯ ರೀತಿಯಲ್ಲಿ ಕೊಡ್ತವೆ. ಆದರೆ ತಾಳ್ಮೆ ಇರಬೇಕು, ತುಂಬ ಅರ್ಜೆಂಟ್ ಮಾಡಬಾರ್ದು ಆ ವಿಚಾರದಲ್ಲಿ. ಮತ್ತು ಪ್ರತಿಯೊಂದು ವಿಶೇಷವಾಗಿ ಸೂರ್ಯ ಭಗವಾನರು ಕೂಡ 15ನೇ ತಾರೀಕು ನಂತರ ಸುಖ ಭಾವಕ್ಕೆ ಬಂದಿರುವಂಥದ್ದು, ಚತುರ್ಥ ಭಾವಕ್ಕೆ ಬರುವಂಥದ್ದು. ಇದರಿಂದ ಆಸ್ತಿ ಮತ್ತು ಏನೇ ವ್ಯಾಜ್ಯಗಳಿದ್ರೂ ಕೂಡ ಷಷ್ಠಾಧಿಪತಿ ಭಾಗ್ಯಸ್ಥಾನಕ್ಕೆ ಬರೋದ್ರಿಂದ, ಸುಖ ಸ್ಥಾನಕ್ಕೆ ಬರೋದ್ರಿಂದ ಸುಖಕರವಾಗಿರುತ್ತೆ. ಏನೇ ವ್ಯಾಜ್ಯಗಳಿದ್ರೂ ನಿರ್ವಹಣೆ ಆಗುತ್ತೆ. ಮತ್ತು ತಾಯಿ ಕಡೆಯಿಂದ ಏನಾದರೂ ವ್ಯಾಜ್ಯಗಳು, ಸಣ್ಣ ಪುಟ್ಟ ಕೋರ್ಟು ಕಚೇರಿ ಅಥವಾ ಏನಾದರೂ ಆಸ್ತಿ ತಾಯಿಯವರ ಮನೆ ಕಡೆಯಿಂದ ಆಸ್ತಿ ವಿಚಾರಗಳಿದ್ದರೆ ಕೋರ್ಟು ಕಚೇರಿ ವಿಚಾರವಾಗಿ ನಿಮ್ಮ ಕನ್ವೀನಿಯೆಂಟು ಮತ್ತು ನಿಮ್ಮ ಕಂಫರ್ಟು ದೊರೆಯುತ್ತೆ. ನಿಮ್ಮ ಆಸ್ತಿ ವಿಚಾರದಲ್ಲಿ ನಿಮಗೆ ಅನುಕೂಲ ಆಗುತ್ತೆ. 15ನೇ ತಾರೀಕು ನಂತರ ವಾಹನ ಖರೀದಿ, ಭೂಮಿ ಖರೀದಿ, ಫ್ಲ್ಯಾಟು ಅಥವಾ ಪ್ಲಾಟು ಮತ್ತು ಏನಾದರೂ ವ್ಯವಸಾಯದ ಭೂಮಿ ಖರೀದಿ ಮಾಡೋದಿದ್ದರೆ ಮೀನರಾಶಿಯವರಿಗೆ ಅನುಕೂಲ ಹೆಚ್ಚಿರುತ್ತೆ. ಮತ್ತು ತೃತೀಯ ಭಾವದಲ್ಲಿ ಮಂಗಳ ಅಂದರೆ ಧೈರ್ಯ, ಸಾಹಸ, ಪರಾಕ್ರಮಕ್ಕೆ ಅಧಿಪತಿ ಅಂತ ಹೇಳ್ತೀವಿ. ಇದರಿಂದ ಮೀನರಾಶಿಯವರು ಪ್ರತಿಯೊಂದು ಇಷ್ಟು ದಿನ ಏನು ನೀವು ಲೋ ಕಾನ್ಫಿಡೆನ್ಸಲ್ಲಿ ಕೂತ್ಕೊಂಡಿದ್ರಿ ಎಲ್ಲವನ್ನು ಮುನ್ನುಗ್ಗಿ ಮಾಡುವಂಥದ್ದು, ಅದರಿಂದ ನಿಮಗೆ ದೈವಾನುಗ್ರಹ ಸಿಗುವಂಥದ್ದು, ಅದರಿಂದ ನಿಮ್ಮ ಕೆಲಸ ಪೂರ್ಣಗೊಳ್ಳುವಂಥದ್ದು ತೋರಿಸ್ತಾ ಇದೆ. ಮತ್ತು ಬುಧ ಕೂಡ ಪಂಚಮ ಭಾವದಲ್ಲಿ ಗುರು ಶುಕ್ರನೊಟ್ಟಿಗೆ ಬರೋದ್ರಿಂದ ಒಳ್ಳೆಯ ವ್ಯಾಪಾರಕ್ಕೆ ಮತ್ತು ಒಂದು ಗೃಹ ಖರೀದಿಗೆ ವ್ಯಾಪಾರಸ್ಥರಿಗೆ ತುಂಬ ಒಳ್ಳೆಯದಂತ ಹೇಳ್ತೀವಿ. ಮತ್ತು ಬುಧ ವಿದ್ಯಾಕಾರಕ ಗ್ರಹ ಅಂತ ಹೇಳ್ತೀವಿ, ಬುದ್ಧಿಕಾರಕ ಗ್ರಹ ಅಂತ ಕೂಡ ತೊಗೊತೀವಿ. ಸೊ ಅದಕ್ಕೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿರುತ್ತೆ, ವ್ಯಾಪಾರಸ್ಥರಿಗೆ ಕೂಡ ಚೆನ್ನಾಗಿರುತ್ತೆ. ಮತ್ತು ಹೆಚ್ಚು ನಿಮಗೆ ಅನುಕೂಲತೆಗಳಾಗುತ್ತೆ. ಮತ್ತು ಉದಾಹರಣೆಗೆ ಯಾರು ಮಾತಿನಿಂದ ಹೆಚ್ಚು ಸಂಪಾದನೆ ಮಾಡ್ತಿರ್ತಾರೆ ಅಂದರೆ ಒಂದು ಲೆಕ್ಚರರ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಕೌನ್ಸಿಲರ್ಸ್ ಆಗಿರ್ಬೋದು, ಸೊ ಅವರಿಗೆ ತುಂಬ ಒಂದು ಒಳ್ಳೆಯ ಅನುಕೂಲತೆ, ಅವರ ಮಾತಿಗೆ ಬಲ ಬರುತ್ತೆ. ಅದರಿಂದ ಅವರು ವಹಿವಾಟುಗಳು ಚೆನ್ನಾಗಾಗುತ್ತೆ. ಆಸ್ತಿ ವಿಚಾರದಲ್ಲಿ ಶುಭ ಫಲ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅಂಕಗಳು ಬರುವಂಥದ್ದು, ಹೆಚ್ಚಿನ ಅಂಕಗಳು ಬರೋದ್ರಿಂದ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾರಾದರೂ ತೊಗೊತಾ ಇದ್ದರೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಈ ರೀತಿ ಒಂದು ನವಗ್ರಹಗಳ ಒಂದು ವಿಸ್ತೃತ ಪ್ರಭಾವ ಬಲ ಈ ಒಂದು ಮೀನರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಹೆಚ್ಚಾಗಿ ಬದುಕಿ ಬರುತ್ತೆ. ಗುರುಜಿ, ರಾಶಿಯ ರಾಶ್ಯಾಧಿಪತಿ ಗೋಚರ ಯಾವ ಸ್ಥಿತಿಯಲ್ಲಿ ಆಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಮೀನರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ಆಗ್ತಕ್ಕಂಥ ಲಾಭಗಳು ಎಷ್ಟೆಷ್ಟು ಗುರುಜಿ? ನೋಡಿ, ಮೊದಲೇದಾಗಿ ರಾಶಿಯಾಧಿಪತಿಯ ಗೋಚರ ಫಲ ನಾವು ಮೊದಲೇ ತಿಳಿಸ್ದಂಗೆ ಸ್ಟಾರ್ಟಿಂಗಲ್ಲೇ ಗುರುಬಲ ಸೃಷ್ಟಿ ಆಗ್ತಾ ಇರುವಂಥದ್ದು, 2ನೇ ತಾರೀಕು ನಂತರ ತುಂಬ ಚೆನ್ನಾಗಿ ಆಗ್ತಾ ಇರುವಂಥದ್ದು. ಪಂಚಮ ಪೂರ್ವ ಪುಣ್ಯ ಭಾವ ಆಕ್ಟಿವೇಟ್ ಆಗುತ್ತೆ. ಇದರಿಂದ ಸಾಮಾನ್ಯವಾಗಿ ನೋಡೋದಾದರೆ ಹೊಸ ವ್ಯಕ್ತಿಗಳ ಪರಿಚಯ, ಧನಲಾಭ, ವ್ಯಾಪಾರದಲ್ಲಿ ವೃದ್ಧಿ, ಉದ್ಯೋಗದಲ್ಲಿ ಬದಲಾವಣೆ, ಸ್ಥಾನಪಲ್ಲಟ, ಮುಂಬಡ್ತಿ, ಈ ರೀತಿ ಹೆಚ್ಚು ಅನುಕೂಲತೆಗಳು ಜರುಗ್ತಾ ಇದೆ. ಕುಟುಂಬದಲ್ಲಿ ನೆಮ್ಮದಿ ವಾತಾವರಣ ಸೃಷ್ಟಿಯಾಗುತ್ತೆ. ರೈತರಿಗೆ, ವಿಶೇಷವಾಗಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡವರಿಗೆ ಉತ್ತಮ ಫಲ. ರಿಯಲ್ ಎಸ್ಟೇಟು ಮತ್ತು ಈ ಮೀಡಿಯಾ ಈ ವಿಚಾರದಲ್ಲಿ ಇರೋರಿಗೂ ತುಂಬ ಅನುಕೂಲ ಆಗುತ್ತೆ. ನೂತನ ವಾಹನ ಯೋಗ ಪ್ರಾಪ್ತಿಯಾಗುವಂಥದ್ದು ಹೆಚ್ಚಾಗಿರುತ್ತದೆ. ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಇಲ್ಲಾಂದರೆ ಸ್ವಲ್ಪ ಸಣ್ಣ ಪುಟ್ಟ ತಲೆ ಸುತ್ತು ಬರುವಂಥದ್ದು, ಕೈಕಾಲು ಸೊಂಟ, ಪಾದ ಉರಿ ಬರುವಂಥದ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರಬೇಕು. ಮತ್ತು ಹೊಸ ಕೆಲಸಕ್ಕೆ ಕೈ ಹಾಕಿದರೆ ಹೊಸ ಉದ್ಯೋಗವನ್ನು ಹುಡುಕುವಂಥದ್ದು, ಹೊಸ ಉದ್ಯೋಗದಲ್ಲಿ ಬದಲಾವಣೆ, ಅದರಲ್ಲೂ ಮೀನರಾಶಿಯವರ ರಾಜಕಾರಣಿಯವರು ಯಾರಿರ್ತಾರೋ ಅವರಿಗೆ ತುಂಬ ಚೆನ್ನಾಗಿದೆ. ಭಯದ ವಾತಾವರಣ ದೂರವಾಗಿ ನಿಮಗೆ ಪ್ರತಿಯೊಂದು ಒಳ್ಳೆಯ ಕೆಲಸ, ಒಳ್ಳೆಯ ಪ್ರಗತಿ ಆಗುತ್ತೆ.
ಅದರಲ್ಲೂ ಷೇರು ವ್ಯವಹಾರಗಳು ಇದರಲ್ಲಿ ಯಾರು ಹೂಡಿಕೆ ಮಾಡಿರ್ತೀರಾ ಮೀನರಾಶಿಯವರಿಗೆ ತುಂಬ ಅನುಕೂಲ ಇದೆ. ಹೆಣ್ಣು ಮಕ್ಕಳಿಗಂತೂ ತುಂಬ ಅದ್ಭುತ ಮನೋರಂಜನೆ, ಅಡುಗೆ ಮತ್ತು ರುಚಿಯಾಗಿ ಅಡುಗೆ ಮಾಡುವಂಥದ್ದು, ನಿಮ್ಮ ಅಡುಗೆಯಿಂದ ನಿಮ್ಮ ಮನೆಯವರಿಂದ ಬೇರೆಯವರಿಂದ ಹೆಚ್ಚಿನ ಹೊಗಳಿಕೆಗೆ ಪಾತ್ರರಾಗ್ತೀರಾ. ಇದು ಒಂದು ಖುಷಿ ವಿಚಾರ. ನಿಮ್ಮ ಕೆಲಸದಿಂದ ಅಥವಾ ನಿಮ್ಮ ಕೆಲಸದಲ್ಲಿ ಮೇಲಾಧಿಕಾರಿಗಳ ಹೊಗಳಿಕೆಗೆ ಒಂದು ಪಾತ್ರರಾಗ್ತೀರಾ. ಧನ ಲಾಭ ಕೂಡ ಚೆನ್ನಾಗಿದೆ. ಮತ್ತು ಇನ್ನು ನೀವೇನಾದ್ರು ವ್ಯಾಪಾರಸ್ಥರಿದ್ದರೆ ಅಥವಾ ನೀವು ನಿಮ್ಮ ಕೈ ಕೆಳಗಡೆ ಏನಾದ್ರು ಕೆಲಸ ಮಾಡ್ಕೊಂಡು ಇಟ್ಕೊಳ್ಳಿದ್ರೆ, ವರ್ಕರ್ಸ್ಗೆ ಇಟ್ಕೊಂಡಿದ್ರೆ ಸ್ವಲ್ಪ ಹುಷಾರಾಗಿರಿ. ಯಾಕಂದರೆ ಅವ್ರನ್ನ ಅತಿಯಾಗಿ ನಂಬಬೇಡಿ ಮತ್ತು ಸ್ನೇಹಿತರಿಗೆ ಕೂಡ ಅತಿಯಾಗಿ ನಿರೀಕ್ಷೆ ಮಾಡಬೇಡಿ. ಅವರಿಂದ ಸ್ವಲ್ಪ ಮೋಸ ಹೋಗುವಂಥದ್ದು ಜಾಸ್ತಿ ಆಗಿರುತ್ತೆ. ಏನಾದರೂ ನೀವು ಒಂದಿಷ್ಟು ಹಣ ಸಹಾಯ ಕೊಡಬೇಕು ಅಂತಂದರೆ ವಿತೌಟ್ ಎಕ್ಸ್ಪೆಕ್ಟೇಷನ್ ಕೊಟ್ಬಿಡಿ. ಆ್ಯಸ್ ಎ ಚಾರಿಟಿ ಅಂತ ಇನ್ನೊಬ್ಬರಿಗೆ ಹಣ ಕೊಟ್ಟು ನಿಮ್ಗೇನಾದ್ರು ವಾಪಸ್ ಬರುತ್ತೆ ಅಂತ ನಿರೀಕ್ಷೆ ಮಾಡ್ತಿದ್ರೆ ಈ ಮಾಸ ತುಂಬ ಡೇಂಜರು. ಹಣ ಯಾರಿಗೂ ಕೊಡಬೇಡಿ. ಶುಭ ಕಾರ್ಯಗಳಿಗೆ ಸಿದ್ಧತೆ ಇರುವಂಥದ್ದು ಮನೆಯಲ್ಲಿ ಕಾಣಿಸುತ್ತೆ. ಮನೆಯಲ್ಲಿ ಖುಷಿ ವಾತಾವರಣ ಇರುವಂಥದ್ದು, ಬಂಧು ಬಾಂಧವರಿಂದ ಸಹಕಾರ ಸಿಗುವಂಥದ್ದು, ಅವರ ಆಗಮನ ನಿರ್ಗಮನದಿಂದಲೇ ನಿಮಗೆ ಅತಿಯಾಗಿ ಖುಷಿಯಾಗುವಂಥದ್ದು, ಒಂದು ಒಳ್ಳೆ ಶುಭ ವಿಚಾರ ನಿಮ್ಮ ಕಿವಿಗೆ ಬೀಳುವಂಥದ್ದು ಇರುತ್ತೆ. ಮತ್ತು ಸುಮಾರು ದಿನಗಳಿಂದ ಅಥವಾ ಸುಮಾರು ತಿಂಗಳಿಂದ ಏನಾದ್ರು ಕೆಲಸ ಪೆಂಡಿಂಗ್ ಇದ್ದರೆ ಆ ಕೆಲಸ ಕೂಡ ಭಗವಂತನ ಆಶೀರ್ವಾದದಿಂದ ಮತ್ತು ರಾಶಾಧಿಪತಿಯ ಗೋಚಾರದಿಂದ ತುಂಬ ಚೆನ್ನಾಗುತ್ತೆ. ಮತ್ತು ಬಂಡವಾಳ ಹೂಡಿಕೆಗೆ ತುಂಬ ಒಳ್ಳೆಯದು. ವಿದ್ಯಾರ್ಥಿಗಳು ಮತ್ತು ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಾ ಇದ್ದಾರೆ ಅವ್ರಿಗೂ ಈ ಮಾಸದಲ್ಲಿ ಅನುಕೂಲ ಐತೆ. ಮತ್ತು ಎಲ್ಲ ಒಂದು ವಿಚಾರದಲ್ಲಿ ನಿಮಗೆ ವಿದೇಶದಲ್ಲಿ ಏನಾದರೂ ಅಭ್ಯಾಸ ಮಾಡ್ತಾ ಇದ್ದರೆ, ವಿದೇಶ ಪ್ರಯಾಣ ಮಾಡೋಕ್ಕೆ ಆಸಕ್ತಿ ಹೊಂದಿದರೆ ಹೆಚ್ಚಾಗಿ ಅನುಕೂಲ ಆಗುತ್ತೆ. ಜೊತೆಗೆ ಮುಂದಿನ ಜೀವನದ ಮಹತ್ವ ನಿರ್ಧಾರ ತೆಗೆದುಕೊಳ್ಳಲು ಜೂನ್ ತಿಂಗಳ ಮೀನರಾಶಿಯವರು ತುಂಬ ಚೆನ್ನಾಗಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ಕೈಗಾರಿಕೋದ್ಯಮ ಅಂದರೆ ಇಂಡಸ್ಟ್ರಿಯಲಿಸ್ಟ್ ಇರ್ತಾರೆ, ಅವರಿಗೆ ಹಣದ ಹೂಡಿಕೆ ಚೆನ್ನಾಗಿರುತ್ತೆ. ಮತ್ತು ಪೆಟ್ರೋಲ್ ಪಂಪು, ಲಿಕ್ಕರ್ ಬಿಸ್ನೆಸ್ಸು, ಸ್ಟೀಲ್ ಬಿಸ್ನೆಸ್ ಮಾಡೋರಿಗೆ, ಆಯಿಲ್ ಬಿಸ್ನೆಸ್ ಮಾಡೋರಿಗೆ ಚೆನ್ನಾಗಿದೆ. ಕೆಮಿಕಲ್ಲು, ಲಿಕ್ವಿಡು ಈ ಥರ ಬಿಸ್ನೆಸ್ ಮಾಡುವಂಥವ್ರಿಗೂ ಹೆಚ್ಚಾಗಿ ಅನುಕೂಲ ಇರುತ್ತೆ. ದೊಡ್ಡ ಅಧಿಕಾರಿಗಳ ಸಹಾಯ ಸಿಗುವಂಥದ್ದು. ಈ ರೀತಿ ಒಂದು ರಾಶಾಧಿಪತಿಯ ಗೋಚರ ಜೊತೆಗೆ ನವಗ್ರಹಗಳ ವಿಸ್ತೃತ ಪ್ರಭಾವ ಈ ಒಂದು ಮೀನರಾಶಿಯವರಿಗೆ ಸಿಗ್ತಾ ಇರುವಂಥದ್ದು. ಗುರುಜಿ, ನೀವು ತಿಳಿಸಿರೋ ಪ್ರಕಾರ ಮೀನರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಏನಿದ್ದಾವೆ, ನಕ್ಷತ್ರಗಳ ಅನುಸಾರವಾಗಿ ಏನಾದರೂ ಫಲಗಳನ್ನು ನಿರೀಕ್ಷೆ ಮಾಡ್ಬೋದಾ? ಮತ್ತು ಮೀನರಾಶಿಯವರು ಜೂನ್ ತಿಂಗಳಿನಲ್ಲಿ ಪರಿಹಾರ ಭಾಗವಾಗಿ ಏನು ಮಾಡ್ಕೊಳ್ಬೇಕು? ನೋಡಿ, ವಿಶೇಷವಾಗಿ 3 ನಕ್ಷತ್ರಗಳು. ಪೂರ್ವಭಾದ್ರ ನಕ್ಷತ್ರ, ಅದು ಕೂಡ ನಿಮ್ಮ ರಾಶಾಧಿಪತಿ ಗುರುವಿನ ನಕ್ಷತ್ರ. ಹೆಚ್ಚಿನ ಹೂಡಿಕೆ ನಿಮಗೆ ಈ ಒಂದು ಮಾಸದಲ್ಲಿ ಲಾಭ ತಂದು ಕೊಡ್ತಾ ಇದೆ. ಉತ್ತರಭಾದ್ರ ನಕ್ಷತ್ರದವರಿಗೆ ಸ್ವಲ್ಪ ಪ್ರಯಾಣ, ಓಡಾಟ, ಅಲದಾಟ ಇದ್ರೂ ಕೂಡ ನಿಮಗೆ ಎಂಡ್ ಆಫ್ ದಿ ಡೇ ಒಂದು ಖುಷಿಯ ವಿಚಾರ ಸಿಗುತ್ತೆ. ರೇವತಿ ನಕ್ಷತ್ರದ ಮೀನರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲತೆ, ಲಾಭ ಹೆಚ್ಚು ಅಂಕಗಳು ಲಭಿಸುವಂಥದ್ದು. ಸ್ವಲ್ಪ ಏನು ಅಂತಂದರೆ ಪ್ರತಿಯೊಂದು ವಿಚಾರದಲ್ಲಿ ಎಲ್ಲ ಪಾಸಿಟಿವ್ ಆಗಿದ್ರೂ ಕೂಡ ಸ್ವಲ್ಪ ಇನ್ನು 7.5 ಶನಿಯ ಪ್ರಭಾವದಲ್ಲಿ ಏನಿದೆ, ಶನಿಗೆ ಸಂಬಂಧಪಟ್ಟಂಥ ಫಲಗಳು ಯಥೇಚ್ಛವಾಗಿ ಮಾಡ್ತಾ ಇರಿ. ಒಂದು 1/4 ಲೀಟ್ರು ಅಥವಾ ಅರ್ಧ ಲೀಟ್ರ್ ಎಳ್ಳೆಣ್ಣೆಯನ್ನು ಶನೇಶ್ವರ ಭಗವಾನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಶನಿ ಚಾಲಿಸ ಇಡುವಂಥದ್ದು, ಸಾಧ್ಯವಾದ ಶಕ್ತಿ ಅನುಸಾರವಾಗಿ ನಿಮ್ಮ ಬರ್ತ್ಡೇ ಮತ್ತು ನಿಮ್ಮ ಆ್ಯನಿವರ್ಸರಿ ಏನೇ ಇದ್ರೂ ಕೂಡ ಶನಿ ಒಂದು ವೃದ್ಧಾಪ್ಯ ಗ್ರಹ ಅಂತ ಹೇಳ್ತೀವಿ. ಅಂದರೆ ಹೂ ಇಸ್ ಅ ಓಲ್ಡ್ ಏಜ್ ಪೀಪಲ್. ಸೊ ನಿಮ್ಮ ಒಂದು ಫ್ಯಾಮಿಲಿ ಕಡೆಯಿಂದ ಒಂದು ಅನ್ನದಾನ ಸೇವೆ, ಅವ್ರಿಗೇನೋ ಒಂದು ಬಟ್ಟೆ ಕೊಡಿಸುವಂಥದ್ದು, ಏನೋ ಒಂದು ಸಹಾಯ ಓಲ್ಡ್ ಏಜ್ ಪೀಪಲ್ಗೆ ಶನಿವಾರದೊತ್ತು ಮಾಡುವಂಥದ್ದು, ಯಾವುದೇ ಎನಿ ಆಫ್ ದಿ ಸ್ಯಾಟರ್ಡೆ ಅಥವಾ ನಿಮ್ಮ ಒಂದು ಏನೋ ಬರ್ತ್ಡೇ ಫಂಕ್ಷನ್ಸು, ನಿಮ್ಮ ಒಂದು ಸೇವಿಂಗ್ಸಿಂದ ಅವ್ರಿಗೆ ಏನು ಮಾಡ್ತೀರೋ ಅದರ ಕರ್ಮಫಲ ನಿಮಗೆ ಚೆನ್ನಾಗಿ ಸಿಗುತ್ತೆ. ಅಲ್ಲಿಗೆ 7.5 ಪ್ರಭಾವ ಕೂಡ ತಗ್ಗುತ್ತೆ. ಈ ರೀತಿ ಒಂದು ಪರಿಹಾರಗಳನ್ನು ಮಾಡ್ಕೋಬೋದು. ನೋಡಿದ್ರಲ್ಲ ವೀಕ್ಷಕರೇ, ಮೀನರಾಶಿಯವರು ಖಂಡಿತ ಈ ಒಂದು ಪರಿಹಾರ ಭಾಗವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ ಈ ದಿನದ ಪಂಚಾಂಗ, ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಗುರೂಜಿ ಇವತ್ತಿನ ದಿನದ ಪಂಚಾಂಗ ಮತ್ತು ತಿಥಿಯನ್ನು ತಿಳಿಸ್ಕೊಡಿ. ನೋಡಿ, 1 ಜೂನ್ 2026 ಪ್ರಥಮ ತಿಥಿ, ಕೃಷ್ಣ ಪಕ್ಷ, ಜ್ಯೇಷ್ಠ ನಕ್ಷತ್ರ, ಸಿದ್ಧಯೋಗ, ಕೌಲವಕರ್ಣ ಮತ್ತು ವಿಶೇಷ ಸೋಮವಾರ, ಶಿವನ ವಾರ ಅಂತ ಹೇಳ್ತೀವಿ. ಮತ್ತು ಇವತ್ತಿನ ಒಂದು ಸೂರ್ಯೋದಯ ಬೆಂಗಳೂರಿನ ಕಾಲಮಾನಕ್ಕೆ 5:53 ಆದರೆ ಸೂರ್ಯಾಸ್ತ 6:41 ಮತ್ತು ರಾಹುಕಾಲ ಇವತ್ತು ಮುಹೂರ್ತ ಭಾಗದಲ್ಲಿ 7:30 ರಿಂದ 9:06, ಯಮಗಂಡ ಕಾಲ 10:42 ದಿಂದ 12:18, ಗುಳಿಕ ಕಾಲ 1:54 ದಿಂದ 3:30, ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ 11:52 ದಿಂದ 12:43 ಇರುವಂಥದ್ದು. ಗುರುಜಿ, ಇವತ್ತಿನ ದಿನದ ವಿಶೇಷತೆಯನ್ನು ಏನಾದರೂ ತಿಳಿಸ್ತೀರಾ? ನೋಡಿ, ಅಧಿಕ ಜ್ಯೇಷ್ಠ ಮಾಸದ ಸೋಮವಾರಕ್ಕೆ ಶಿವನ ಆರಾಧನೆ ತುಂಬ ವಿಶೇಷವಾಗಿರುತ್ತೆ. ಅಧಿಕ ಮಾಸ ಬರುವಂಥದ್ದೇ ವಿಶೇಷವಾಗಿ ವರ್ಷಕ್ಕೆ 3 ರಿಂದ 4 ವರ್ಷಕ್ಕೆ ಒಂದು ಸತಿ ಬರುವಂಥದ್ದು. ಅಧಿಕ ಮಾಸದಲ್ಲಿ ಕೆಲವೊಂದು ಇದಕ್ಕೆ ಪೂಜಾ, ಇದಕ್ಕೆ ವರ್ಜ್ಯಗಳಿರುವಂಥದ್ದು, ಹೊಸ ಗೃಹ ಪ್ರವೇಶ ಆಗಿರ್ಬೋದು, ಹೊಸ ವಾಹನ ಖರೀದಿ ಆಗಿರ್ಬೋದು, ಆ ರೀತಿ ಇರುತ್ತೆ. ಆದರೆ ಅಧಿಕ ಮಾಸದಲ್ಲಿ ಏನು ಮಾಡೋರು ಅಧಿಕವಾಗಿ ಫಲ ಸಿಗುತ್ತಂತೆ. ಸೊ ಅಧಿಕ ಮಾಸದಲ್ಲಿ ನೀವು ಜಪತಪ ಧ್ಯಾನಗಳನ್ನು ಚೆನ್ನಾಗಿ ಮಾಡ್ಕೊಳ್ಳಿ, ದೇವರ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ, ಅದರಿಂದ ನಿಮಗೆ ಒಂದು ಶ್ರೀರಕ್ಷೆ ಇರುತ್ತೆ. ಸೊ ಆ ಒಂದು ಫಲಗಳನ್ನು ಶಿವನ ಆರಾಧನೆ, ಶಿವನ ಆಲಯಕ್ಕೆ ಹೋಗುವಂಥದ್ದು, ಶಿವನ ಪಂಚಾಕ್ಷರ ಸ್ತೋತ್ರಗಳನ್ನು ಇವತ್ತು ಹೇಳ್ಕೊಳ್ಳೋದ್ರಿಂದ ಎಲ್ಲವೂ ಅಧಿಕ ಆಗಿ ಒಳ್ಳೆ ಪುಣ್ಯ ಫಲಗಳು ಲಭಿಸುತ್ತೆ.
ಗುರೂಜಿ, ಆಗಿದ್ರೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ? ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತಿಸುವುದು, ನಿಮ್ಮ ಕಾಯಿಲೆ ಇನ್ನಷ್ಟು ಉಲ್ಬಣಗೊಳ್ಳುತ್ತೆ, ಹಾಗಾಗಿ ಅದನ್ನು ಮಾಡಬೇಡಿ. ಮತ್ತು ಹಣ ಸ್ವಲ್ಪ ಏನಾದರೂ ಬೆಟ್ಟಿಂಗಲ್ಲಿ ಖರ್ಚು ಮಾಡುವಂಥದ್ದು, ನಷ್ಟ ಅನುಭವಿಸುವಂಥ ಸಾಧ್ಯತೆ ಇದೆ, ಅದರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ನಿಮ್ಮ ವಿಶ್ವಾಸ ಮತ್ತು ಚೈತನ್ಯ ಇಂದು ಅಧಿಕವಾಗಿರುತ್ತೆ. ನಿಮ್ಮ ಖರ್ಚುಗಳಲ್ಲಿ ಅನಿರೀಕ್ಷಿತ ಏರಿಕೆ ನಿಮ್ಮ ಮನಸ್ಸಿನ ಶಾಂತಿಗೆ ಸ್ವಲ್ಪ ಭಂಗ ತರುತ್ತೆ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ಆರೋಗ್ಯವು ತುಂಬ ಚೆನ್ನಾಗಿದೆ, ಸಂತೋಷ ಹಂಚಿಕೊಳ್ಳುವ ಮೂಲಕ ಅರಳುತ್ತೆ. ಹಣಕಾಸಿನಲ್ಲಿ ಸುಧಾರಣೆ, ನೀವು ಅಗತ್ಯ ವಸ್ತುಗಳನ್ನು ಖರೀದಿಸುವುದು ಸ್ವಲ್ಪ ಅನುಕೂಲಕರವಾಗಿರುತ್ತೆ. ಗುರೂಜಿ, ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ? ನಿಮ್ಮ ಕೆಲವೊಂದು ವರ್ತನೆ ಪರೋಕ್ಷವಾಗಿ ಆಶೀರ್ವಾದವಾಗಿ ಪರಿವರ್ತನೆ ಆಗುತ್ತೆ. ಯಾಕಂದರೆ ಅನುಮಾನ, ನಿರಾಸೆ, ವಿಶ್ವಾಸರಹಿತ, ಅಹಂಭಾವ, ಅಸೂಯೆ ಅಂತ ಅನೇಕ ದುರ್ಗುಣಗಳಿಂದ ಮುಕ್ತಿ ಹೊಂದುವ ಸಾಧ್ಯತೆಗಳು ಜಾಸ್ತಿ ಇದೆ. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ. ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಚಿಂತಿಸಬೇಕಾಗಿಲ್ಲ. ನಿಮ್ಮ ಸುತ್ತಲಿನ ಜನರು ನಿಮಗೆ ಸ್ಥೈರ್ಯ ಮತ್ತು ಚೈತನ್ಯವನ್ನು ಹೆಚ್ಚಿಸುತ್ತಾರೆ. ನಿಮ್ಮ ಹಳೆಯ ಯಾವುದೋ ಒಂದು ರೋಗ ನಿಮಗೆ ಕಾಡಬಹುದು, ಅದನ್ನು ದಾಟಿ ಇವತ್ತು ಮುನ್ನಡೀತೀರಿ. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ. ನೋಡಿ, ಕನ್ಯಾ ರಾಶಿಯವರು ಒಂದು ಹಂತವನ್ನು ದಾಟಿ ನೀವು ಮುಂದೆ ಸರಿಯುವಂಥ ಒಂದು ಒಳ್ಳೆಯ ಸಮಯ, ಮತ್ತು ನಿಮ್ಮ ತಾಯಿಯ ಬದಿಯಿಂದ ಸ್ವಲ್ಪ ಹಣಕಾಸಿನ ಲಾಭ ಕೂಡ ಇವತ್ತು ನೀವು ಪಡ್ಕೊತೀರ. ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ನೋಡೋದಕ್ಕೂ ಮುಂಚೆ ಗುರೂಜಿ ಪ್ರಶ್ನಾ ಸಮಯ ಭಾಗ. ಈಗ ನಮಗೆ ವಾಟ್ಸಪ್ನಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಗುರೂಜಿ, ಇವರ ಹೆಸರನ್ನ ಹೇಳ್ತೀನಿ. ಇವರ ಹೆಸರು ಅಭಿಷೇಕ್. ಓಕೆ. ಜನ್ಮ ದಿನಾಂಕ 11/9/89. 11/9/89. ಹಾಗೆ ಇವರು ಹುಟ್ಟಿರುವಂತಹ ಸಮಯ 12:45 PM. ಹಾಗೆ ಹುಟ್ಟಿರುವಂಥ ಸ್ಥಳ ಬಂದು ಬ್ಯಾಂಗ್ಳೂರು. ಗುರುಜಿ, ಇವ್ರು ಕೇಳ್ತಾ ಇರೋ ಪ್ರಶ್ನೆ, ಜಾಬಲ್ಲಿ ನನಗೆ ಸ್ಟೆಬಿಲಿಟಿ ಕಾಣಿಸ್ತಾ ಇಲ್ಲ, ಅದಕ್ಕೆ ಪರಿಹಾರ ಭಾಗವಾಗಿ ಏನಾದರೂ ಮಾಡ್ಕೊಳ್ಬೇಕಾ ನಾನು ಅಂತ ಹೇಳಿ ಕೇಳ್ತಾ ಇದ್ದಾರೆ. ನೋಡಿ, ಅಭಿಷೇಕ್ ಅವ್ರು ಕಳಿಸಿರೋ ಮಾಹಿತಿ ಪ್ರಕಾರ ಸೋಮವಾರ ಹುಟ್ಟಿದ್ದು ತಾವು, ಮತ್ತು ಉತ್ತರಾಷಾಢ ನಕ್ಷತ್ರ ಬರ್ತಿದೆ. ಅದರಲ್ಲೂ ತುಂಬ ವಿಶೇಷವಾಗಿ 0 ಡಿಗ್ರಿಯಲ್ಲಿರುವಂಥದ್ದು ಚಂದ್ರ. ಸೊ ಇಲ್ಲಿ ಉತ್ತರಾಷಾಢ ನಕ್ಷತ್ರ, ಇಲ್ಲಿ ಅದರ ಜೊತೆಯಲ್ಲಿ ರಾಶಿ ಬಂದು ನಿಮಗೆ ಧನು ರಾಶಿ ತೋರಿಸ್ತಾ ಇದೆ. ಸೊ ಇಲ್ಲಿ ವೃಶ್ಚಿಕ ಲಗ್ನ, ದಶಮ ಸ್ಥಾನಕ್ಕೆ ನಾವು ಕೆಲಸದ ಭಾವ ಅಂತ ಹೇಳ್ತೀವಿ. ದಶಮಕ್ಕೆ ಯಾವಾಗಲೂ ದಶಮಾಧಿಪತಿ ಸೂರ್ಯ ತುಂಬ ಬಲವಾಗಿ ಕೂತಿದ್ದಾರೆ, ದಿಗ್ಬಲಿ ಸೂರ್ಯ ಅಂತ ಹೇಳ್ತೀವಿ. ಆದರೆ ಆ ಒಂದು ಸೂರ್ಯನಿಗೆ ರಾಹುಕೇತು ಎಕ್ಸಸ್ ಇರುವಂಥದ್ದು, ಇದು ಸ್ವಲ್ಪ ಟೆಕ್ನಿಕಲಿ ಕಾಳಸರ್ಪ ದೋಷ ಅಂತ ಹೇಳ್ತೀವಿ. ಈ ಸಮಸ್ಯೆಯಿಂದ ಕೂಡ ಇವರಿಗೆ ಜಾಬಲ್ ಸಮಸ್ಯೆಗಳಿದೆ. ಅದರಲ್ಲೂ ರಾಹುಕೇತು ದಶನೇ ನಡೀತಾ ಇದೆ. ರಾಹು ದಶದಲ್ಲಿ ಸೂರ್ಯ ಅಂತರ್ದಶ ಫೆಬ್ರವರಿ 2026ರಿಂದ ಸಮಸ್ಯೆಗಳು ಇವರು ಅನುಭವಿಸ್ತಾ ಇರ್ತಾರೆ. ಇನ್ನೇನು ಇವತ್ತಿನ ಪ್ರಶ್ನಾ ಸಮಯದಲ್ಲಿ ನಾವು ಜೂನ್ 1ನೇ ತಾರೀಕು ಇದನ್ನು ನೋಡ್ತಾ ಇದ್ದೀವಿ. ಸೊ ಇದರಲ್ಲಿ ಸಮಸ್ಯೆ ಇನ್ನೂ ಸ್ವಲ್ಪ ಈ ವರ್ಷದ ಅಂತ್ಯದವರೆಗೂ ಇರುತ್ತೆ. ರಾಹುಗೆ ಸಂಬಂಧಪಟ್ಟಂಥ ಜಪ ತಪಗಳನ್ನು ಓಂ ರಂ ರಾಹುವೇ ನಮಃ ಅಂತೇಳಿ ಜಪ ಮಾಡ್ಕೊಳ್ಳಿ. ಅಥವಾ ದುರ್ಗಾದೇವಿಯ ಆರಾಧನೆ, ಮಂಗಳವಾರ ಶುಕ್ರವಾರ ದುರ್ಗಾದೇವಿಗೆ ಒಂದು ರಾಹುಕಾಲದ ಸಮಯದಲ್ಲಿ ಒಂದು ತುಪ್ಪದ ದೀಪ ಅಥವಾ ನಿಂಬೆಹಣ್ಣಿನ ದೀಪವನ್ನು ಹಚ್ಚೋದ್ರಿಂದ ಕೂಡ ಕಂಟ್ರೋಲ್ ಬರುತ್ತೆ. ಸೊ ರಾಹು ದಶನಲ್ಲಿ ಏನಾಗುತ್ತೆ ಅಂದರೆ ಜನರಿಗೆ ತುಂಬ ಫಿಯರ್ ಆಗುತ್ತೆ. ಅಂದರೆ ಏನಾಗುತ್ತೆ ಮುಂದೆ, ಏನು ವಾಟ್ ನೆಕ್ಸ್ಟ್ ಅಂತ ಅಪ್ಸ್ ಆ್ಯಂಡ್ ಡೌನ್ಸ್ ಜಾಸ್ತಿ ಇರುತ್ತೆ. ಅದು ಬಿಟ್ಟರೆ ಏನೂ ಭಯ ಇಲ್ಲ. ಸ್ವಲ್ಪ ಡಿಸೆಂಬರ್ವರೆಗೂ ಏರುಪೇರುಗಳಿರುತ್ತೆ. ಪರಿಹಾರಗಳು ಮಾಡ್ಕೊಳ್ಳಿ. ಬರುವಂಥ ಜನವರಿ 2027 ನಂತರ ರಾಹು ಮಹಾದಶನಲ್ಲಿ ಚಂದ್ರ ಅಂತರ್ದಶ ನಡೆಯುತ್ತೆ. ಆವಾಗ ಎಕ್ಸಲೆಂಟ್ ಆಗಿರುತ್ತೆ. ಅಲ್ಲಿವರೆಗೂ ಈಗ ಜೂನ್ ತಿಂಗಳಲ್ಲಿ ನಾವು ಪ್ರಸ್ತುತವಾಗಿರುವಂಥದ್ದು ಇನ್ನೂ 5 ತಿಂಗಳುಗಳ ಕಾಲ ಸ್ವಲ್ಪ ಎಫರ್ಟ್ ಹಾಕಿದರೆ ಜೂನ್ ತಿಂಗಳ ನಂತರ ಇವರಿಗೆ ಜಾಬ್ ಚೇಂಜ್ ವಿಚಾರವಾಗಿ ಇರೋವಂಥ ಕೆಲಸದಲ್ಲಿ ಕಿರಿಕಿರಿ ಕಡಿಮೆ ಆಗುತ್ತೆ. ಜಾಬ್ ಚೇಂಜ್ ಆಗುವಂಥ ಎಲ್ಲ ನಿರೀಕ್ಷೆಗಳಿರುತ್ತೆ. ಅಲ್ಲಿವರೆಗೂ ವೇಟ್ ಮಾಡಿ, ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ಸೊ ಇವತ್ತಿನ ಸಂಚಿಕೆಯನ್ನು ವೀಕ್ಷಿಸಿದ್ರೆ ಅಭಿಷೇಕ್, ನೀವು ಈ ಪರಿಹಾರವನ್ನ ಮಾಡ್ಕೊಳ್ಳಿ. ಗುರುಜಿ, ಮತ್ತೊಂದು ಪ್ರಶ್ನೆ ಇದೆ, ಅದನ್ನು ಕೂಡ ತಗೊಂಡ್ಬಿಡೋಣ. ಖಂಡಿತ. ಇವ್ರ ಹೆಸರು ನಮ್ರತಾ ಅಂತ ಹೇಳ್ತಾ ಇದ್ದಾರೆ. ಗುರುಜಿ, ನಮ್ರತಾ, ಹೌದು. ಜನ್ಮ ದಿನಾಂಕ ತಿಳಿಸ್ಲಾ? 9/9/95. 9/9/95. ಹೌದು. ಹುಟ್ಟಿರುವಂತಹ ಒಂದು ದಿನಾಂಕ ಹೇಳಿದೆ. ಹಾಗೆ ಹುಟ್ಟಿರುವಂತಹ ಸ್ಥಳ ಇಳ್ಕಲ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಸಮಯ 8:30 AM. ಓಕೆ. ಹಾಗೆ ಇವ್ರು ಕೇಳ್ತಾ ಇರೋ ಪ್ರಶ್ನೆ ಬಂದು ಫ್ಯಾಮಿಲಿ ಇಶ್ಯೂಸ್ ಇದೆ. ಅಂದರೆ ಗಂಡ ಹೆಂಡತಿ ನಡುವೆ ಯಾವಾಗಲೂ ಜಗಳ ಆಗ್ತಾ ಇರುತ್ತೆ. ಬೆಳಿಗ್ಗೆ ಸಂಜೆ ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಜಗಳ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಗುರುಜಿ, ಇದಕ್ಕೆ ಪರಿಹಾರ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಅದಕ್ಕೆ ಅವರು ಪ್ರಶ್ನೆಯಲ್ಲೇ ಕೂಡ ಉತ್ತರ ಸಿಗ್ಬೋದು. ಎಷ್ಟೋ
ಮಾತಾಡಲಿಲ್ಲ ಅಂದರೆ ಮೌನವಾಗಿದ್ದರೆ ಆ ಪರಿಹಾರ ಸಿಗುತ್ತೆ. ಆದರೂ ಜ್ಯೋತಿಷನ್ ನಂಬಿ ಇಲ್ಲಿ ಪ್ರಶ್ನೆ ಕಳಿಸಿರೋದ್ರಿಂದ ಆ ವಿಚಾರದಲ್ಲೇ ನೋಡೋಣ. ಸೊ ಕನ್ಯಾ ಲಗ್ನದ ಜಾತಕ, ಲಗ್ನದಲ್ಲಿ ಬುಧ ಇರುವಂಥದ್ದು, ಇದು ದ್ವಿಕಳತ್ರ ದೋಷ ಅಂತ ಹೇಳ್ತೀವಿ. ಇದು ಕೆಲವೊಂದು ಸತಿ ಏನಾಗುತ್ತೆ, ದ್ವಿಸ್ವಭಾವ ಲಗ್ನದಲ್ಲಿ ಹೆಚ್ಚು ಗ್ರಹಗಳು ಬಂದಾಗ ಮೋರ್ ದೆನ್ ಒನ್ ಮ್ಯಾರೇಜಸ್ ಆ ರೀತಿ ಆಗ್ತಾ ಇರುತ್ತೆ. ಸೊ ಇದ್ರ ಪರಿಹಾರ ಮಾಡಿಸ್ಕೊಂಡು ಇದರಲ್ಲೂ ಇಲ್ಲೇನು ಮೆನ್ಷನ್ ಮಾಡಿಲ್ಲ. ಆದರೂ ಸಪ್ತಮ ಸ್ಥಾನಾಧಿಪತಿ ಗುರು 3ನೇ ಮನೆಯಿಂದ ಆರ್ಗ್ಯುಮೆಂಟ್ ಇವರು ಪಾರ್ಟ್ನರ್ ಜೊತೆ ಜಾಸ್ತಿ ಇರುತ್ತೆ. ಅದರಲ್ಲೂ ಶನಿ ಮಹಾದಶೆ, ಗುರು ಅಂತರ್ದಶೆ ನಡೀತಿದೆ. ಗುರು ಅಂತರ್ದಶೆ ಇದ್ದಾಗ ಹೆಚ್ಚಾಗಿ ಆರ್ಗ್ಯುಮೆಂಟ್ಸು, ಹೆಚ್ಚಾಗಿ ತಾರ್ಕಿಕ ಅಂತಲೇ ಸಿಗಲ್ಲ. ಆರ್ಗ್ಯುಮೆಂಟ್ ಆಗಿ ಉಳಿಯುತ್ತೆ, ಘರ್ಷಣೆ ಜಾಸ್ತಿ ಆಗುತ್ತೆ. ಅದಕ್ಕೆ ಮಾತಾಡೋದನ್ನು ಕಡಿಮೆ ಮಾಡಿ ಗುರು ಭಗವಂತನಿಗೆ ಸಂಬಂಧಪಟ್ಟ ಹಾಗೆ ಪ್ರತಿ ಗುರುವಾರ ರಾಯರ ದೇವಸ್ಥಾನಕ್ಕೆ ಹೋಗಿ ಸಂಕಲ್ಪ ಮಾಡಿಕೊಂಡು ಒಂದು ಹಳದಿ ವಸ್ತ್ರದಲ್ಲಿ ಒಂದಿಷ್ಟು ಕಡಲೆಕಾಳು, ಮುಷ್ಟಿಯಷ್ಟು ಕಡಲೆಕಾಳು ಹಾಕಿ ಒಂದು 100, 500 ಮುಡುಪು ಕಟ್ಟು ಅವರೊಂದು ಸಂಕಲ್ಪ ಮಾಡ್ಕೊಳ್ಳಿ. ಮತ್ತು ಪ್ರತಿ ಗುರುವಾರ ರಾಯರ ಆರಾಧನೆ ಮಾಡ್ಕೊಳ್ಳಿ. ಇವ್ರಿಗೆ ಖಂಡಿತ ಒಳ್ಳೆಯದಾಗುತ್ತೆ. ದಶೆ ಕೂಡ ಚೇಂಜ್ ಆಗ್ತಾ ಇದೆ 2027 ನಂತರ. ಅಲ್ಲಿಗೆ ಇವರಿಗೆ ಕಂಟ್ರೋಲ್ ಬರುತ್ತೆ. ಆವಾಗ ಸ್ವಲ್ಪ ಇವರು ಒಂದು ಫ್ಯಾಮಿಲಿ ಲೈಫ್ ವಿಚಾರದಲ್ಲಿ ಇಂಪ್ರೂವ್ಮೆಂಟ್ನ ಕಾಣ್ಬೋದಮ್ಮ. ಸೊ ನಮ್ರತ, ಇವತ್ತಿನ ಸಂಚಿಕೆಯನ್ನು ವೀಕ್ಷಿಸಿದ್ರೆ ಗುರುಜಿಗಳು ತಿಳಿಸಿರುವಂಥ ಪರಿಹಾರವನ್ನು ಮಾಡ್ಕೊಳ್ಳಿ. ಹಾಗೆ ಗುರುಜಿ, ನಾವು ಕನ್ಯಾ ರಾಶಿಯವರಿಗೆ ನೋಡಿದ್ವಿ, ಮುಂದುವರಿಸ್ತಾ ಹೋಗೋಣ. ದಿನ ಭವಿಷ್ಯ ತುಲಾ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ನೋಡಿ? ತುಲಾ ರಾಶಿಯವರು ಇವತ್ತು ರಿಯಲ್ ಎಸ್ಟೇಟಲ್ಲಿ ಹೂಡಿಕೆ ಮಾಡಿದ್ರೆ ನಿಮ್ಗೆ ಲಾಭ ಸಿಗ್ತಾ ಇದೆ. ನೀವು ನಿಮ್ಮ ಒಂದು ಹೊಸ ಯಾವುದೋ ಒಂದು ಫ್ರೆಂಡ್ಶಿಪ್ನ ಮಾಡ್ಕೊಳ್ಳುವಂಥದ್ದು, ಹಳೆಯ ಒಂದು ಪರಿಚಯನೇ ಹೊಸತನವಾಗಿ ಪರಿಚಯ ಆಗುವಂಥದ್ದು, ಹೊಸ ಫ್ರೆಂಡ್ಶಿಪ್ನಿಂದ ನಿಮಗೆ ದಿನ ಉಲ್ಲಾಸಮಯವಾಗಿರುತ್ತೆ. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ನಿಮ್ಮ ಸಾಮಾನ್ಯದ ಜ್ಞಾನದ ಜೊತೆಗೆ ನಿರಂತರ ಪ್ರಯತ್ನ ಖಂಡಿತವಾಗಿ ಯಶಸ್ಸು ತಂದು ಕೊಡುವಂಥದ್ದು. ತಾಳ್ಮೆಯಿಂದ ಸ್ವಲ್ಪ ಇರಿ. ನೀವು ಇಂದು ನೀಡಲಾದ ಹೂಡಿಕೆ ಯೋಜನೆಗಳ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಹೂಡಿಕೆ ಮಾಡಿದ್ರೆ ಯಾವುದೇ ಸಮಸ್ಯೆ ಬರಲ್ಲ. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನು ರಾಶಿ. ನಿಮಗೆ ಸ್ವಲ್ಪ ಯಶಸ್ಸು ಹತ್ತಿರ ಇರುವಂಥದ್ದು ಕಾಣಿಸಿದ್ರು ಕೂಡ ಅದೆಲ್ಲೋ ಒಂದು ಕಡೆ ಬಂದು ಸ್ಟಾಪ್ ಆಗುವಂಥದ್ದು, ಕುಂಠಿತ ಆಗುತ್ತೆ. ನಿಮ್ಮ ಖರ್ಚುಗಳು ಅನಿರೀಕ್ಷಿತವಾಗಿ ಏರಿಕೆ ಮತ್ತು ನಿಮ್ಮ ಮನಸ್ಸಿನ ಶಾಂತಿ ಸ್ವಲ್ಪ ಭಂಗ ಆಗುವಂಥದ್ದು ಇರುತ್ತೆ. ಧನುರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿಯವರಿಗೆ ಸೋಮವಾರದ ದಿನ ಭವಿಷ್ಯ ಏನಿದೆ ತಿಳಿಯೋಣ. ಕೆಲಸದಲ್ಲಿ ಹಿರಿಯರಿಂದ ಒತ್ತಡ, ಮನೆಯಲ್ಲಿ ಸ್ವಲ್ಪ ಅಪಶತ್ರು, ಏಕಾಗ್ರತೆ ಸ್ವಲ್ಪ ಕೊರತೆ ಆಗ್ಬೋದು, ತೊಂದರೆ ತಂದು ಕೊಡ್ಬೋದು. ನೀವು ಇತರರ ಮೇಲೆ ಹೆಚ್ಚು ಖರ್ಚು ಮಾಡಲು ಇವತ್ತು ಬಯಸ್ತೀರಾ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ಗುರುಜಿಗಳು ತಿಳಿಸ್ಕೊಡ್ತಾರೆ. ನಿಮ್ಮ ಸಾಮಾನ್ಯದ ಜ್ಞಾನದ ಜೊತೆಗೆ ನಿರಂತರ ಪ್ರಯತ್ನ ಖಂಡಿತವಾಗಿ ಯಶಸ್ಸನ್ನು ತಂದು ಕೊಡುತ್ತೆ. ತಾಳ್ಮೆಯಿಂದ ಇರಿ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ನೋಡಿ, ನೀವು ಮಾಡ್ತಾ ಇರುವಂಥ ಜೀವನ ಶೈಲಿ ಯಾವಾಗಲೂ ಸ್ವಲ್ಪ ಅಭದ್ರತೆ ನಿಮ್ಗೆ ಸೃಷ್ಟಿ ಆಗ್ತಿದೆ. ಅದಕ್ಕೆ ನೀವು ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗಳನ್ನು ಕುಂಠಿತಗೊಳಿಸಿದ್ದೀರಾ. ಅದನ್ನು ನೀವು ಯೋಗ ಪ್ರಾಣಾಯಾಮ ಧ್ಯಾನದಿಂದ ದಿನ ಪ್ರಾರಂಭಿಸಿದೆ. ಇವತ್ತು ದಿನ ಎಕ್ಸಲೆಂಟ್ ಆಗಿರುತ್ತೆ. ಇಲ್ಲಿಗೆ 12 ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಮೀನರಾಶಿಯವರು ಕೂಡ ತಿಳ್ಕೊಂಡಿದ್ದಾರೆ. ಯಾಕಂದರೆ ಜೂನ್ ತಿಂಗಳಿನ ಒಂದು ಮಾಸ ಭವಿಷ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರೂಜಿಗಳು ಸಹ ಸವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ನೀವು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ, ಗುರೂಜಿ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರಿಗೆ ಅನೇಕ ಹಲವಾರು ಮಾಹಿತಿಗಳನ್ನು ನೀಡಿದ್ದೀರಾ ಗುರುಜಿ, ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.